ಹೂವ ತರುವರ ಮನೆಗೆ ಹುಲ್ಲ ತರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮೀರಮಣ ಅವಗಿಲ್ಲ ಗರ್ವ ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮಿ ರಮಣ ಇವಗಿಲ್ಲ ಗರ್ವ ಹೂವ ತರುವರ ಮನೆಗೆ ಹುಲ್ಲ ತರುವ ಹುಲ್ಲ ತರುವ ಒಂದು ದಳ ಶ್ರೀ ತುಳಸಿ ಒಂದು ದಳ ಶ್ರೀ ತುಳಸಿ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾ ರಮಣಗೆ ಅರ್ಪಿಸೆ ಎನ್ನಲು ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾ ರಮಣಗೆ ಅರ್ಪಿಸೆ ಎನ್ನಲು ಒಂದೇ ಮನದಲ್ಲಿ ಸಿಂಧೂ ಶಯನ ಮುಕುಂದ ಒಂದೇ ಮಾನದಲ್ಲಿ ಸಿಂಧೂ ಶಯನ ಮುಕುಂದಾಯನೇ ಎಂದೆಂದೂ ಉದೀಪನ ಮನ ಮಂದಿರದೊಳಗೆ ಎಂದೆಂದೂ ಉದೀಪನ ಮನ ಮಂದಿರದೊಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವ ಅವೇ ಲಕುಮಿ ರಮಣ ಇವಗಿಲ್ಲ ಗರ್ವ ಹೂವ ತರುವರ ಮನೆಗೆ ಹುಲ್ಲ ತರುವ ಹುಲ್ಲ ತರುವ ಪಾಂಡವರ ಮನೆಯೊಳಗೆ ಕುದುರೆಗಳನ್ನು ತಾ ತೊಳೆದು ಪಾಂಡವರ ಮನೆಯೊಳಗೆ ಕುದುರೆಗಳನೆ ತಾ ತೊಳೆದು ಪುಂಡರೀಕಾಕ್ಷತ ಪುಲ್ಲತಂಗ ಪುಂಡರೀಕಾಕ್ಷತ ಪುಲ್ಲತಂಗ ಪಾಂಡವರ
ಮನೆಯೊಳಗೆ ಕುದುರೆಗಳನ್ನು ತಾ ತೊಳೆದು ಪುಂಡರೀಕಾಕ್ಷತ ಪುಲ್ಲತಂದ ಅಂಡಜಾಧಿಪ ನಮ್ಮ ಪುರಂದರ ವಿಠಲನು ಅಂಡಜಾಧಿಪ ನಮ್ಮ ಪುರಂದರ ವಿಠಲನು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತಿಹನು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತಿಹನು ಹೂವ ತರುವರ ಮಾನೆಗೆ ಹುಲ್ಲ ತರುವ ಅವೇ ಲಕುಮಿ ರಮಣ ಅವೇ ಲಕುಮಿ ರಮಣ ಇವಗಿಲ್ಲ ಗರ್ವ ಹೂವ ತರುವರ ಮಾನೆಗೆ ಹುಲ್ಲ ತರುವ ಹುಲ್ಲ ತರುವ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಇದಂ ತೇ ನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋऽಭ್ಯಸೂಯತಿ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ ಪುನರಾವೃತ್ತಿ ಮಾಡುತ್ತಾ ವ್ಯವಸ್ಥಾತ್ಮಕವಾಗಿ ಮತ್ತು ಪ್ರಯೋಗಾತ್ಮಕವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಹೇಗೆ ಈ ಗೀತಾ ಜ್ಞಾನ ಜೀವನಕ್ಕಾಗಿ ಜೀವನ ನಿರ್ವಹಣೆಗಾಗಿ ಸಹಾಯ ಮಾಡುತ್ತದೆ ಎಂಬುದನ್ನು ನೋಡುತ್ತಾ 12 ಅಧ್ಯಾಯಗಳನ್ನು ನೋಡಿದ ನಂತರದಲ್ಲಿ ತಿಳಿದು ಬರುವುದು ಪರಮಾತ್ಮನ ಬಗ್ಗೆ, ಆತ್ಮನ ಬಗ್ಗೆ ಮತ್ತು ಧರ್ಮ ವ್ಯವಸ್ಥೆಯ ಬಗ್ಗೆ ಮಾತ್ರ ಹೇಳುವಂತಹ 12 ಅಧ್ಯಾಯದ ವಿಷಯಗಳು ಈಗ 13ನೇ ಅಧ್ಯಾಯ ಕ್ಷೇತ್ರಜ್ಞ ಯೋಗದಲ್ಲಿ ತಿರುವನ್ನು ಪಡೆದುಕೊಂಡು ಕ್ಷೇತ್ರವಾಗಿ ಶರೀರವನ್ನು, ಕ್ಷೇತ್ರಜ್ಞನಾಗಿ ಈ ಶರೀರದಲ್ಲಿ ವಾಸ ಮಾಡುವವನನ್ನು ಭಗವಂತನು ಪರಿಚಯ ಮಾಡುತ್ತಾ 12 ಅಧ್ಯಾಯಗಳಲ್ಲಿ ಕ್ಷೇತ್ರಜ್ಞನ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡೇ ಆ ಕ್ಷೇತ್ರಜ್ಞನ ಪ್ರಭಾವ ಕ್ಷೇತ್ರದ ಮೇಲೆ ಆಗಬೇಕು, ಹೇಗೆ ಆಗಬೇಕು, ಕ್ಷೇತ್ರವೆಂದರೆ ಏನು, ಕ್ಷೇತ್ರಜ್ಞನ ಪ್ರಭಾವಕ್ಕೆ ಅದು ಒಳಗಾಗಿದೆಯೋ ಇಲ್ಲವೋ ಎಂಬುದನ್ನು ತಿಳಿಯುವುದು, ಕ್ಷೇತ್ರ ತಂತಾನೇ ಯಾವುದೇ ಆಗಲಿ ಚಟುವಟಿಕೆಗಳಲ್ಲಿ
ತೊಡಗಿಕೊಂಡಿದೆಯೋ, ಇಲ್ಲ ಕ್ಷೇತ್ರಜ್ಞನ ಅಂತೆ ಎಲ್ಲವನ್ನು ನಡೆಸಿಕೊಂಡು ಹೋಗುತ್ತಿದೆಯೋ ಎಂಬುದನ್ನು ತಿಳಿಯುವ ಉದ್ದೇಶದಿಂದ ಪಾರಮಾರ್ಥಿಕ ಜ್ಞಾನವನ್ನು, ಈ ಬ್ರಹ್ಮವಿದ್ಯೆಯನ್ನು, ಯೋಗಶಾಸ್ತ್ರವನ್ನು 12 ಅಧ್ಯಾಯಗಳಲ್ಲಿ ಹೇಳಿದ ಪರಮಾತ್ಮನು ಇದು ಪ್ರಸ್ತುತ ನಮ್ಮ ಜೀವನಕ್ಕೆ, ಪ್ರತಿಯೊಂದು ಜೀವಿಯ ಜೀವನಕ್ಕೆ ಹೇಗೆ ಅಳವಡಿಸಲ್ಪಟ್ಟಿದೆ ಎಂಬ ವಿವರಗಳನ್ನು ಕೊಡಲು ಕ್ಷೇತ್ರವೆಂಬ ಪದದಿಂದ ಆರಂಭಿಸುತ್ತಾನೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಮೊದಲನೆಯ ಶ್ಲೋಕದಲ್ಲಿ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಎಂಬುದಾಗಿ ಹೇಳುತ್ತಾ, ಅಪ್ಪ, ಈಗ ಶರೀರದ ವಿಷಯದಲ್ಲಿ ಮಾತನಾಡುವಂತಹ ಸನ್ನಿವೇಶವು ಉಂಟಾಗಿದೆ. ಇದುವರೆಗೆ ನೀನು ಕೇಳಿದಂತಹ ಆತ್ಮ ಪರಮಾತ್ಮ ಅಥವಾ ಕ್ಷೇತ್ರಜ್ಞರ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡ ನಂತರ ಈಗ ಕ್ಷೇತ್ರವನ್ನು ತಿಳಿದುಕೊಳ್ಳಬೇಕು. ಅಂದರೆ ಶರೀರವನ್ನು ತಿಳಿದುಕೊಳ್ಳಬೇಕು. ಪ್ರತಿಯೊಬ್ಬರೂ ಈ ಶರೀರದಲ್ಲಿ ವಾಸ ಮಾಡುತ್ತಿದ್ದೇವೆ. ಆ ವಾಸ ಮಾಡುತ್ತಿರುವಂತಹ ಕ್ಷೇತ್ರಜ್ಞನು ಬೇರೆ ಯಾರೂ ಅಲ್ಲಪ್ಪ, ನಾನೇ. ಆದರೆ ಆ ನಾನು ಕ್ಷೇತ್ರಜ್ಞ ಎಂದು ಹೇಳಿಕೊಳ್ಳುವ ಪರಮಾತ್ಮನ ಮಾತುಗಳನ್ನು ಸರಿಯಾಗಿ ಗಮನಿಸಿದಾಗ ಎಲ್ಲ ಕ್ಷೇತ್ರಗಳಲ್ಲಿರುವಂತಹ ನಾನು ಮಾಂ ವಿದ್ಧಿ ಸರ್ವಕ್ಷೇತ್ರೇಷು, ಎಲ್ಲ ಕ್ಷೇತ್ರಗಳಲ್ಲಿದ್ದ ನಾನು ಮಾತ್ರ ಸಮಷ್ಟಿ ರೂಪದಲ್ಲಿ ಪ್ರಕಟಗೊಳ್ಳುತ್ತಿರುತ್ತೇನೆ. ಒಂದೊಂದೇ ಶರೀರದಲ್ಲಿರುವಂತಹ ಕ್ಷೇತ್ರಜ್ಞನನ್ನು ನೀನು ಪರಬ್ರಹ್ಮ, ಪರಮಪುರುಷ, ಪರಮಾತ್ಮ ಎಂಬುದಾಗಿ ಗೊಂದಲ ಮಾಡಿಕೊಳ್ಳಬಾರದು. ಎಲ್ಲ ಕ್ಷೇತ್ರಗಳಲ್ಲಿಯೂ ಇರುವಂತಹ ನಾನು ಕ್ಷೇತ್ರಜ್ಞನಾಗಿ ಏಕಸಮವಾಗಿಯೇ ಇರುತ್ತೇನೆ. ಇದರಲ್ಲಿ ಯಾವ ದೋಷಗಳೂ ಇರುವುದಿಲ್ಲ ಎಂಬರ್ಥದಲ್ಲಿ ಪರಮಾತ್ಮನು ಹೇಳುತ್ತಿದ್ದಾನೆ. ಈ ಅರ್ಥೈಸುವಿಕೆಯಿಂದಾಗಿ ಭಗವದ್ಗೀತೆ 3 ಭಾಗಗಳಾಗಿ ಆಚಾರ್ಯರುಗಳಿಂದ ಹೇಳಲ್ಪಟ್ಟಿತು. ಆಚಾರ್ಯ ತತ್ವವೇ ಪ್ರತಿಪಾದ್ಯವೆಂಬುದಾಗಿಯೂ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತಗಳು ಹುಟ್ಟಿಕೊಂಡ ರೀತಿ ಭಗವಂತನ ವಾಣಿಯನ್ನು ಅರ್ಥೈಸುವ ಪರಿಯಿಂದ ಕೂಡಿದೆ. ಇಲ್ಲಿ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡರೆ ಸಮಷ್ಟಿಯಲ್ಲಿ, ಸಮಷ್ಟಿಯ ರೂಪದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಇರುವಂತಹ ಕ್ಷೇತ್ರಜ್ಞನೇ ಕಾರ್ಯನಿರ್ವಹಿಸುತ್ತಾನೆ. ಸಂಘೇ ಶಕ್ತಿ ಕಲೌ ಯುಗೆ ಎಂಬ ಮಾತುಗಳನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಕಲಿಯುಗದಲ್ಲಿ ಸಂಘದಿಂದ ಮಾತ್ರ ಶಕ್ತಿಯ ಸದುಪಯೋಗವಾಗುತ್ತದೆ. ಒಬ್ಬೊಬ್ಬರಿಂದ ಯಾವ ಉಪಯೋಗವೂ ಆಗುವುದಿಲ್ಲ ಎಂಬ ಮಾತನ್ನು ಜ್ಞಾಪಿಸಿಕೊಳ್ಳುತ್ತಾ, ಮೊದಲಿನ 3 ಯುಗಗಳಲ್ಲಿ ನಡೆದಂತೆ ಕ್ಷೇತ್ರಜ್ಞನು ಪರಮಾತ್ಮನೇ ಅವತರಿಸಿದಾಗ ಉಂಟಾಗುವಂತಹ ಪೌರಾಣಿಕ ಕಥೆಗಳೇ, ಶಕ್ತಿ ದ್ಯೋತಕಗಳೇ ಬೇರೆಯ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಆದರೆ ಕಲಿಯುಗದಲ್ಲಿ ಮಾನವನ ಶರೀರದಲ್ಲಿ ಕ್ಷೇತ್ರಜ್ಞನ ಇರುವಿಕೆಯು ಸುಲಭವಾಗಿ ಕಂಡುಬರುವುದಿಲ್ಲ. ಪ್ರತಿಯೊಂದು ಕ್ಷೇತ್ರವು ದೋಷಭರಿತವಾಗಿಯೇ ಕಾಣಿಸುತ್ತದೆ.
ದೋಷರಹಿತನಾದ ಕ್ಷೇತ್ರಜ್ಞನು ಪ್ರತಿ ಶರೀರದಲ್ಲಿಯೂ ಇರುವನೆಂಬುದು ತಿಳಿದು ಬರುವುದೇ ಇಲ್ಲ. ಈ ರೀತಿ ಕ್ಷೇತ್ರಜ್ಞಗಳು ಕೆಲಸ ಮಾಡುವುದರಿಂದ, ಪ್ರಕೃತಿ ಪುರುಷರು ಕೆಲಸ ಮಾಡುವುದರಿಂದ ಭಗವಂತನು ಶರೀರಕ್ಕಾಗಿಯೇ ಈ ಕ್ಷೇತ್ರಜ್ಞ ಯೋಗವನ್ನು ಪ್ರಕಟಪಡಿಸುತ್ತಿದ್ದಾನೆ. ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಮ್ಮಮ. ಕ್ಷೇತ್ರವನ್ನು ಹೊರತಾಗಿ ಕ್ಷೇತ್ರಜ್ಞನ ವಿಷಯದಲ್ಲಿ ಆಗಲಿ, ಕ್ಷೇತ್ರಜ್ಞನ ಹೊರತಾಗಿ ಕ್ಷೇತ್ರದ ವಿಷಯದಲ್ಲಿಯಾಗಲಿ ಯಾವ ಮಾತುಗಳನ್ನು ಆಡುವಂತಿಲ್ಲ. ಒಂದಕ್ಕೊಂದು ಪೂರಕವಾಗಿ ಪೋಷಕವಾಗಿಯೇ ಕೆಲಸ ಮಾಡುತ್ತದೆಯೇ ಹೊರತು ಬೇರೆ ಬೇರೆಯಾಗಿ ಕೆಲಸ ಮಾಡುವುದಿಲ್ಲ. ಬೇರೆಯಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ವ್ಯಕ್ತ ಅವ್ಯಕ್ತಗಳು ಇಲ್ಲಿಯೇ ತಿಳಿದು ಬರುತ್ತದೆ. ಕ್ಷೇತ್ರಜ್ಞನು ವ್ಯಕ್ತ ರೂಪದಲ್ಲಿದ್ದಾನೆ ಎಂದರೆ ಕ್ಷೇತ್ರದಲ್ಲಿದ್ದಾನೆ ಎಂಬುದಾಗಿಯೇ ಅರ್ಥ, ಶರೀರದಲ್ಲಿದ್ದಾನೆ ಎಂಬುದಾಗಿಯೇ ಅರ್ಥ. ಶರೀರದಲ್ಲಿರುವಂತಹ ಕ್ಷೇತ್ರಜ್ಞನು ಕಾಣಸಿಗುತ್ತಿಲ್ಲ, ಇಂದ್ರಿಯ ಗೋಚರನಲ್ಲ ಎಂದರೂ ಕ್ಷೇತ್ರದ ಮೂಲಕವೇ ಅವನನ್ನು ತಿಳಿಯಬೇಕಾಗಿದೆ. ಕ್ಷೇತ್ರಜ್ಞನು ಕ್ಷೇತ್ರದಲ್ಲಿ ವಾಸಿಸುವಂತೆ ಈ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾನೆ. ಅದನ್ನೇ ಪರಮಾತ್ಮನು ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ನನ್ನನ್ನು ಕ್ಷೇತ್ರಜ್ಞ ಎಂದು ತಿಳಿದುಕೋ. ಅಷ್ಟು ತಿಳಿದುಕೊಂಡರೆ ಸಾಲದು ಅರ್ಜುನ. ಆ ಕ್ಷೇತ್ರಜ್ಞನು ಸರ್ವಕ್ಷೇತ್ರೇಷು ಭಾರತ, ಎಲ್ಲ ಕ್ಷೇತ್ರಗಳಲ್ಲಿಯೂ ಇದ್ದಾನೆಂಬುದಾಗಿ ತಿಳಿ ಎಂದರೆ ಶಂಕರಾಚಾರ್ಯರು ಹೇಳಿದ ತತ್ವಮಸಿ ಪ್ರಧಾನ ರೂಪವನ್ನು ಪಡೆದುಕೊಳ್ಳುತ್ತದೆ. ಪ್ರತಿಯೊಂದು ಶರೀರದಲ್ಲಿಯೂ ತತ್ವಮಸಿ, ಅದು ತತ್ ತ್ವಂ, ನೀನೇ ಆಗಿದ್ದೀಯೇ, ನೀನೇ ಕ್ಷೇತ್ರಜ್ಞನು ಆಗಿದ್ದೀಯೇ ಎಂಬುದಾಗಿ ಆರೋಪಿಸುತ್ತದೆ. ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕ್ಷೇತ್ರಜ್ಞನೇ ಇದ್ದಾಗ್ಯೂ ಎಲ್ಲವೂ ಒಟ್ಟಾಗಿ ಸಮಷ್ಟಿ ರೂಪದಲ್ಲಿ ಮಾಡುವ ಕಾರ್ಯಗಳನ್ನು ಕ್ಷೇತ್ರಜ್ಞನೆಂಬುದಾಗಿ ಗುರುತಿಸಬೇಕು. ಒಬ್ಬೊಬ್ಬರೇ ಮಾಡುವಂತಹ ಕಾರ್ಯಗಳನ್ನಾಗಲಿ, ಮನಸ್ಸೋ ಇಚ್ಛೆ ತಮ್ಮ ತಮ್ಮ ಬುದ್ಧಿಶಕ್ತಿಗನುಸಾರವಾಗಿ ಮಾಡುವಂತಹ ಕರ್ಮಗಳೆಲ್ಲವನ್ನು ಕ್ಷೇತ್ರಜ್ಞನ ಕರ್ಮವೆಂದು ಹೇಳಲಾಗುವುದಿಲ್ಲ. ಈ ವ್ಯತ್ಯಾಸವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಹಾಗಾಗಿ ಕ್ಷೇತ್ರಜ್ಞನು ಎಲ್ಲ ಕರ್ಮಗಳ ಒಟ್ಟು ಮೊತ್ತವಾಗಿ ಕಾಣಿಸಿಕೊಳ್ಳುವನು. ಅದನ್ನೇ ಸಂಘೇ ಶಕ್ತಿ ಕಲವ್ಯುಗೆ ಎಂಬುದಾಗಿ ಹೇಳಬಹುದು. ಈ ರೀತಿಯಿಂದ ಅರ್ಥ ಮಾಡಿಕೊಂಡಾಗ ಕ್ಷೇತ್ರಜ್ಞರ ವಿಷಯಗಳು ಮನದಟ್ಟಾಗುತ್ತದೆ. ಹೀಗೆ ಭಗವಂತನು 12 ಅಧ್ಯಾಯಗಳಲ್ಲಿ ಹೇಳಿದಂತಹ ಕ್ಷೇತ್ರಜ್ಞನ ಎಲ್ಲ ವಿಷಯಗಳನ್ನು ಇಲ್ಲಿ ಕ್ಷೇತ್ರಕ್ಕೆ ಅನ್ವಯಿಸುವಂತೆ, ಅಳವಡಿಸುವಂತೆ ಹೇಳಲಾರಂಭಿಸಿದ್ದಾನೆ.